ಹಬ್ಬ ಅವ್ವ ಇಲ್ಲ ಎಲ್ಲಿಯೂ ಎಲ್ಲಿ ಕಾಣೋಳ ಬೇಗನೆ ಹೊರಗೆ ಹೋಗ್ಬೇಕೀಗ. ಏನೇ ಸದ್ದು ಗದ್ಲ ಇಲ್ಲಾರ್ದ ಸಣ್ಣಗೆ ಸ್ಲೋ ಆಗಿ ಉಸಿರು ಒಳಗತ್ತೆ ಹೊರಗೆ ಓಡಕ್ಕಂತೀಯ. ಏನ್ ಸಮಾಚಾರ? ಅಮ್ಮ ಹೊರಗೊಂಟಿನ್ಮ. ಅದು ನೋಡಿದ್ರೆ ಅರ್ಥ ಆಗತೈತಿ. ಎಲ್ಲಿಗೆ ಅಂತ ಕೇಳಾಕತ್ತೀನಿ ನಾನು ಇನ್ನ. ಇಲ್ಲೇ ಅಮ್ಮ. ಅಲ್ಲ ಇಲ್ಲೇ ಅಂದ್ರೆ ಎಲ್ಲಿಗೆ? ಎಲ್ಲೋ ಅಮ್ಮ ಹೊಂಟಿನ ಒಟ್ಟ. ಈ ಎಕ್ಸ್ಟ್ರಾ ಡ್ರಾಮಾಗಳೆಲ್ಲ ಮಾಡ್ಲಾರ್ದೆ ಎಲ್ಲಿಗೆ ಹೊಂಟಿ ಅಂತ ಕರೆಕ್ಟಾಗಿ ಹೇಳು. ಅಮ್ಮ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ಲ, ಅನಾಥಾಶ್ರಮಕ್ಕೆ ಹೋಗಿ ನಾನು ನನ್ನ ಫ್ರೆಂಡ್ ಅನಾಥ ಮಕ್ಕಳಿಗೆ ಸ್ವಲ್ಪ ಫುಡ್ನ ಡೊನೇಟ್ ಮಾಡಿ ಬರ್ಬೇಕಂತ ಹೊಂಟಿದ್ಯಮ್ಮ. ಅಲ್ಲ ಮೇಕಪ್ ಹಾಕ್ಲಿಕ್ಕಂದ್ರೆ ನೀನೋ ಒಂಥರ ಅನಾಥದ ಮಗು ಥರ ಕಾಣ್ತೀಯಾ, ಇನ್ನು ನೀನು ಅನಾಥ ಮಕ್ಕಳಿಗೆ ಊಟ ಹಾಕಕ್ಕೆ ಹೊಂಟಿದೀಯಾ. ಯಾವುದಕ್ಕೂ ಹೊಂದಾಣಿಕೆ ಆಗೋಲ್ದು, ಎಲ್ಲೇ ಏನೋ ಮಿಸ್ಟೇಕ್ ಆಗತೈತಿ. ಹೇಳ ಸರಿಯಾಗಿ ಏನಂತ. ಅವ್ವ ಯಾಕವ್ವ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ? ನನ್ನ ನಂಬೋದಕ್ಕೆ ಏನು ಪ್ರಾಬ್ಲಮ್ ನಿಂಗೆ? ನಿಜವಾಗ್ಲೂ ನೀ ನನಗೆ ಈ ಕ್ವಶನ್ನ ಕೇಳ್ತಿದ್ಯಾ ಮಗಳೇ? ಹೌದು ಹೇಳಮ್ಮ. ಲಾಸ್ಟ್ ಟೈಮ್ ನೀ ಏನು ಹೇಳಿದ್ದಿ, ಸಂಡೇ ನನಗೆ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಅಂದು ಹ್ಞೂ ಅಂತ ನಾನು ಕಳಿಸ್ಕೊಟ್ಟೆ. ನೀನೇನು ಮಾಡಿದಿ, ಅದು ಫ್ಯಾಮಿಲಿ ಶೋನಲ್ಲಿ ನನಗೆ ಕಾಣಿಸ್ಕೊಂಡು ಅವಾಗ ಏನಾಯ್ತು, ನನ್ನ ನಂಬಿಕೆ ಹಾಳಾಗೋಯ್ತು. ನೆಕ್ಸ್ಟ್ ವೀಕ್ ಏನು ಹೇಳಿದಿ, ನನ್ನ ಫ್ರೆಂಡಿಗೆ ಆರಾಮಿಲ್ಲ, ಅವ್ವ ಆಕ್ಸಿಡೆಂಟ್ ಆಗೈತಿ, ಹೋಗಿ ದವಾಖಾನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದಿ. ನಾನು ಹೋಗ್ಲಿ ಬಿಡ ಪಾಪ ಅಂತ ಕಳಿಸ್ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ನೀನು ಪಬ್ನಾಗ ಹೋಗಿರೋ ರೀಲ್ಸ್ ನನ್ನ ಕಣ್ಣು ಮುಂದೆ ಬಂದು ನಿಂತು. ಪಬ್ನಾಗ ಹೋಗಿ ಪುಷ್ಪಟ್ಟು ಸಾಂಗ್ನ ಹಾಡಾಕತ್ತಿದ್ದೆಲ್ಲ, ಡ್ಯಾನ್ಸ್ ಮಾಡಾಕತ್ತಿದ್ದೆಲ್ಲ. ಅವಾಗ ಏನಾಯ್ತು, ನನಗೆ ನಿನ್ನ ಮೇಲೆ ನಂಬಿಕೆ ಪೂರ್ತಿಯಾಗಿ ಹೋಯ್ತು. ಎಲ್ಲ ಟೈಮ್ದಲ್ಲೂ ನೀನು ನನಗೆ ಭಾಳ ಚೀಟಿಂಗ್ ಮಾಡಿ ನಾನು ಹೆಂಗೆ ನಿನ್ನ ನಂಬೇಕು? ಅಮ್ಮ ನಿಜವಾಗ್ಲೂ ನಿಜಾನ ಹೇಳ್ತೀನಿ ನೋಡಮ್ಮ. ಆಯ್ತು ನಡಿ, ನಾನು ಬರ್ತೀನಿ ನಿನ್ನ ಜೋಡಿ. ಅಮ್ಮ ಮುದುಕ್ಯಾರನ್ನೆಲ್ಲ ಅಲ್ಲೋ ಮಾಡಲ್ಮ. ಏನಂದಿ? ಅಮ್ಮ ತಾಯಿಗಳನ್ನ ಅಲ್ಲಿ ಸೇರ್ಸಲ್ಲ ಅಂದೆ. ಒಂದು ಮಕ್ಕ ಕೊಡಂದೆ ಅಂದ್ರೆ ನೋಡಿ ನಿನ್ನ ಸಿಕ್ಕಂಗ. ಇವಾಗ ಏನಿಲ್ಲ, ಸರಳ ಒಳಗೆ ನೋಡಿ. ಅಮ್ಮ ಯಾಕಮ್ಮ ನನಗೆ ಫ್ರೀಡಮೇ ಇಲ್ಲ, ಜೈಲ್ನಾಗ ಹಾಕಿದಂಗೆ ಆಗಿಬಿಟ್ಟೈತೆ ನನಗಂತರೂ. ಒಂದು 4 ಅವರ್ ಒಂದು ಮಿನಿಟ್ ನನಗೆ ಫ್ರೀಡಮ್ ಇಲ್ಲಮ್ಮ. ಒಂದೀಟು ಹಿಂಗೆ ಹೋಗಿ ಬರ್ತೀನಿ ಅಂತಂದ್ರೆ ನಾನು ಬಿಡಂಗೇ ಇಲ್ಲಲ್ಲಮ್ಮ. ಪ್ಲೀಸ್ ಮಾ ಒಂದು 2 ಸೆಕೆಂಡ್ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಮಾ. ಅಮ್ಮ ನಂಗೆ ಫುಲ್ ಬೋರಿಂಗ್ ಆಗ್ತಿದೆ ಅಮ್ಮ, ಜೈಲ್ನಾಗ ಕುಂತಂಗೆ ಆಗ್ತಿದೆ ಅಮ್ಮ. ಪ್ಲೀಸ್ ಮಾ. ಆ ಹಕ್ಕಿಗೆ ಹಾರೋ ಹಕ್ಕಿಗೆ ಸುತ್ತ ಸ್ವಲ್ಪ ಫ್ರೀಡಮ್ ಆದರೂ ಇರುತ್ತೆ, ನನಗೆ ಅದು ಫ್ರೀಡಮ್ ಇಲ್ದಂಗೆ ಆಗೈತಲ್ಲಮ್ಮ. ನೀನು ಹೊರಗೆ ತಿರ್ಗಾಡ್ಬೇಕು ಅನ್ಸಿದ್ರೆ ಫಸ್ಟ್ ಮದುವೆ ಆದ್ಮೇಲೆ ನಿನ್ನ ಗಂಡನ ಜೋಡಿ ಅಷ್ಟು ಬೇಕಾದ್ರೆ ತಿರ್ಗಾಡು. ಈಗ ಮೊದಲು ಮನೆ ಒಳಗೆ ಹೋಗು ಅಷ್ಟ. ಆಯ್ತು ಹೊಕ್ಕಿನಿ. ಮದುವೆ ಆದ್ಮೇಲೆ ಬರೀ ಹೊರಗೆ ಅಷ್ಟೇ ಅಲ್ಲ, ಬ್ಯಾಂಕಾಕಿಗೂ ಹೋಗ್ತೀನಿ, ಸ್ವಿಟ್ಜರ್ಲ್ಯಾಂಡಿಗೂ ಹೋಗ್ತೀನಿ. ಏನು ಅಂದ್ರೆ ಹೇಳು ಏನು? ಹೊರಗೆ ಹೋಗಿ ಬಂದಿತ್ತು ಹೋಗಿ ಬರೋಣ. ಎಲ್ಲಿಗೆ ಹೋಗುದು ಇವಾಗ? ಹಂಗೆ ಸುಮ್ಮನೆ ಒಂದು ರೌಂಡ್ ಅಡ್ಡಾಡಿ ಬರೋಣ. ಹಂಗೆ ಒಂದು ರೌಂಡ್ ಊರಿಗೆಲ್ಲ ಅಡ್ಡಾಡಿ ಬರೋದು. ಯಾವ ಊರಿಗೆ? ನಿಮ್ಮೂರಿಗೆ ಅಥವಾ ನಮ್ಮೂರಿಗೆ? ಅದು ಹಂಗಲ್ಲ ರೀ, ಹೊಸ ಸಿನಿಮಾ ಏನೋ ರಿಲೀಸ್ ಆಗೈತೆ ಅಂತಲ್ಲ, ನೋಡ್ಕೊಂಡು ಬರೋಣ. 15 ದಿನ ಆದ್ಮೇಲೆ ಇಲ್ಲೇ OTT ಬರುತ್ತೆ, ಇಬ್ರು ಕೊಡ್ಕೊಂಡು ನೋಡೋಣ ತಗೋ. ರೀ ಶಾಪಿಂಗ್ ಆದ್ರೂ ಹೋಗೋಣ. ನಿನಗೇನು ಇಷ್ಟನೋ ಆನ್ಲೈನಲ್ಲಿ ಆರ್ಡರ್ ಮಾಡು, 2 ದಿನದಾಗ ಮನಿ ಬರುತ್ತೆ. ಹೋಗ್ಲಿ ಅಟ್ಲೀಸ್ಟ್ ಲಂಚ್ಗಾದ್ರೂ ಹೋಗೋಣವಾ? ಸ್ವಿಗ್ಗಿ ಅಥವಾ ಝೊಮ್ಯಾಟೋದಾಗ ಆರ್ಡರ್ ಮಾಡ್ಕೊಂಡು ಇಟ್ಕೋ. ಅಂದ್ರೆ ನನ್ನ ನೀವು ಹೊರಗೆ ಕರ್ಕೊಂಡು ಹೋಗಂಗಿಲ್ಲ ಹೌದಲ್ಲ? ಇಲ್ಲ ನನ್ನ ಮುದ್ದು ಬಂಗಾರಿ, ಒಂದು 4 ಇಡ್ಲೇನ, ಒಂದು ನಂದು ವರ್ಕ್ ಫ್ರಮ್ ಹೋಮ್ ಐತಿ, ಹೊರಗೆ ಹೋಗಿ ತಿರ್ಗಾಡ ಅಂತ ಹೇಳಿಲ್ಲ ನನಗೆ. ಎಲ್ಲಿ ಕರ್ಕೊಂಡು ಹೋಗೋಣ? ಅಮ್ಮ ನಂಗೆ ಜಾಬ್ ಸಿಕ್ತಮ್ಮ. ಎಲ್ಲಿ? ಕಾಲ್ ಸೆಂಟರ್ನಾಗ? ಅಲ್ಲಮ್ಮ IT ಕಂಪ್ನ್ಯಾಗ. ಅಲ್ಲ ನಿನಗೆ ಜಾಬ್ ಕೊಟ್ಟಾವ ಎಂತ ತಲೆ ಕೆಟ್ಟವ ಇರ್ಬೇಕು? ಅಮ್ಮ ಎಲ್ಲರೂ ನಿನ್ನಂಗೆ ಇರಂಗಿಲ್ಲ, ನನ್ನ ಟ್ಯಾಲೆಂಟ್ ನೋಡಿ ನನ್ನನ್ನು ಜಾಬ್ ಕೊಡೋರು ಇರ್ತಾರ. ಅವ್ರು ಯಾರೇ ನಿನಗೆ ಜಾಬ್ ಕೊಟ್ಟೋರು? ಅಮ್ಮ ನೀ ನನ್ನ ಭಾಳ ಕೀಳಾಗಿ ನೋಡಕತ್ತೀಯ. ನಿನ್ನ ಬಗ್ಗೆ ನಾನು ಥಿಂಕ್ ಮಾಡೋದೇ ದೊಡ್ಡ ಕೆಲಸ, ಇನ್ನು ನಿನ್ನ ಬಗ್ಗೆ ಕೀಳಾಗಿ ನೋಡೋದಾ? ಅಯ್ಯೋ, ಜಾಬು ಬೇಡ ಏನು ಬೇಡ, ಸುಮ್ಮನೆ ಮನ್ಯಾಗ ಕೂತ್ಕೋ. ಅಮ್ಮ ನಾ ಜಾಬ್ ಮಾಡ್ಬೇಕು ಅನ್ಕೊಂಡಿನಿ ಅಷ್ಟ. ನೋಡ್ ವಿಜು, ನಿನಗೆ ನಿಮ್ಮಪ್ಪ ಮದುವೆ ಮಾಡ್ಬೇಕು ಅನ್ಕೊಂಡನ, ಮತ್ತು ಮದುವೆ ಮಾಡಕ್ಕೆ ಗಂಡು ನೋಡಕತ್ತಾನ. ಇಷ್ಟೆಲ್ಲ ಹೇಳಿದ ಮೇಲೆ ನಿನ್ಗೆ ಇನ್ನೂ ಜಾಬ್ ಮಾಡ್ಬೇಕು ಅನ್ಸಿದ್ರೆ ನಾಳೆ ನಿನ್ನ ಮದುವೆ ಆಕತ್ತಲ್ಲ, ನಿನ್ನ ಮದುವೆ ಆದ್ಮೇಲೆ ನಿನ್ನ ಗಂಡನ ಕೇಳಿ ಜಾಬ್ ಮಾಡು ಆಯ್ತಾ? ನನ್ನಂತ ಟ್ಯಾಲೆಂಟ್ ಇರೋರ್ನ ಮನ್ಯಾಗ ಕುತ್ಕೊಂಡು ಇಟ್ಕೊಂಡಿದ್ದಲ್ಲೇ ಇಂಡಿಯಾ ಇನ್ನೂ ಇಂಪ್ರೂವ್ಮೆಂಟ್ ಹಾಕೋಲ್ದು. ಇಂಥ ಟ್ಯಾಲೆಂಟ್ ಇರೋಕಿನ್ನು ಮನ್ಯಾಗ ಇರೋ ಅಂತೀನಿ ಬರೀ ಟ್ಯಾಲೆಂಟು. ABCD ಎಷ್ಟದ ಅಂತ ಹೇಳಿ ನೋಡೋಣ. 4 ಅಮ್ಮ. ಇನ್ನೊಮ್ಮೆ ನೀ ಟ್ಯಾಲೆಂಟ್ ಬಗ್ಗೆನೇ ಮಾತಾಡಬೇಡ, ಅದಕ್ಕೆ ಅವಮಾನ ಮಾಡ್ತೀಯ ನೀನು. ಛೀ, ನನಗೆ ಮರ್ಯಾದೆನೇ ಇಲ್ಲ ನೋಡಿ ಈ ಮನೇಲಿ. ನಂಗೆ ಅವ ಮನಸ್ಸುತ್ತೆ ನಾ ಈ ಮನೇಲಿ ದತ್ತು ತಗೊಂಡಿದ್ದೇನಾ ಅಥವಾ ಹೆಂಗೆ ಅಂತ. ಏನ್ರಿ, ನಾನು ಜಾಬ್ ಮಾಡ್ಬೇಕು ಅನ್ಕೊಂಡೀನಿ. ಏನು ವಾಲಂಟಿಯರ್ ಜಾಬ್ ಮಾಡ್ಬೇಕು ಅನ್ಕೊಂಡು? ಏನು ವಾಲಂಟಿಯರ್ ಜಾಬ್ ಅಲ್ರಿ, ಸಾಫ್ಟ್ವೇರ್ ಜಾಬ್ ಮಾಡ್ಬೇಕು ಅನ್ಕೊಂಡೀನಿ. ಉಫ್ ಅಯ್ಯ, ಅಲ್ಲ ಈಗೀಗ IT ಎಂತ ಚಂದ ಡೆವಲಪ್ ಆಗಕತ್ತೈತಿ, ಇಂಥ ಟೈಮ್ದಾಗ ನೀನ್ ಜಾಬ್ ಮಾಡೋದು ಅಷ್ಟೊಂದು ಅವಸರ ಐತೆ ನಿನಗೆ? ಅದೇನ್ರಿ ಹಂಗ ಅನ್ನಕತ್ತೀರಿ ನಂಗ? ಹಂಗಲ್ಲಿ ಸಾಫ್ಟ್ವೇರ್ ಜಾಬ್ ಅಂದ್ರೆ ನೀ ಅನ್ಕೊಂಡಂಗ ಬಾಳಿ ಅನ್ಸುಗುದು ಬಾಯಾಗಿ ಇಟ್ಕೊಂಡಂಗ ಅಲ್ಲದು. ಏನ ಈಸಿ ಇಲ್ಲದ ಅಷ್ಟೊಂದು. ಕಷ್ಟ ಅಂತ ಬಿಟ್ಕೊಂತ ಹೋದ್ರೆ ಕಷ್ಟಗಳು ಹಂಗ ಬರ್ತಾನೆ ಇರ್ತಾವ. ಹಂಗ ಕಷ್ಟಗಳು ಬಂದಂಗ ನಾವು ಸಹಿಸ್ಕೊಂಡು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂತ ಹೋಗ್ಬೇಕ್ರಿ. ಕಷ್ಟ ಅಂತ ಬಿಟ್ಕೊಂಡ್ ಕುಂತ್ರ ನಿಂದ್ರೆ ಏನ ಅಂದಲ್ಲ ಈಗ? ಅದ ಕಷ್ಟ ಕುಷ್ಟು ಕಷ್ಟ ಏನ್ರಿ ಹಂಗ ನೋಡಕತ್ತೀರಿ? ಅಲ್ಲ ಬಾತ್ರೂಮಿಗೆ ಏನಾರ ಜಾರ್ ಬಿದ್ದಿಯನ, ಯಾಕೋ ಹುಚ್ಚುರ್ತನ ಮಾತಾಡಕತ್ತಿಯಲ್ಲ ಅದಕ್ಕೆ. ಹಂಗೇನಿಲ್ಲ, ನಾ ಪರ್ಫೆಕ್ಟ್ ಆಲ್ ರೈಟ್ ಅಷ್ಟ. ಅಲ್ಲ ನೋಡಕ್ ಯಾಕೋ ಹಂಗ ಅನಿಸ್ವಲ್ದಲ್ಲ ಇವತ್ತು ನನಗೆ. ಇಲ್ಲ, ನೀವು ಟಾಪಿಕ್ ಡೈವರ್ಟ್ ಮಾಡಕತ್ತೀರಿ. ಹೋಗ್ಲಿ, ಏನ್ ನಿಂದು ಗೋಳು ಹೇಳು. ಆ ಡಿಗ್ರಿ ನಾ ಅಷ್ಟು ಕಷ್ಟಪಟ್ಟು ಪಾಸ್ ಆಗಿನಿ, ನನಗೆ ಜಾಬ್ ಮಾಡ್ಲೇಬೇಕು. ಹೌದಾ, ಎಷ್ಟು ಕಷ್ಟಪಟ್ಟಿ? ಜಸ್ಟ್ 5 years. ಅಬೋಯ್, ಬಾಳ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಿ ತಾಯಿ ನೀನು. ಹೌದು ಅಂದಂಗ ಯಾವ ಗ್ರೂಪ್ ನಿಂದ? BTech BMS BCO ಯಾವ್ದೋ ಒಂದು. ಅಲ್ಲ ನೀ ಯಾವ್ದು ಡಿಗ್ರಿ ಮಾಡಿ ಅನ್ನೋದ ನಿನ್ಗೆ ಗೊತ್ತಿಲ್ಲ, ಇನ್ನು ನೀ ಇಂಥ ತಲೆ ಇಟ್ಕೊಂಡು ಹೋಗಿ IT ಒಳಗೆ ಜಾಬ್ ಮಾಡಕ್ಕಿದ್ಯಾ ನೀನು? ಉದ್ದಾರ.
ಐ ಟಿ ಇಲ್ಲ ಏನಿಲ್ಲ, ಹೋಗಿ ಟೀ ಮಾಡಿ ಹೋಗು ನಡಿ. ಅದು ಹಂಗಲ್ಲ ರೀ. ಏ ನಡಿ ಮುಚ್ಕೊಂಡು ನಡಿ. ಚಂದಂಗೆ ಏನು ಡಿಗ್ರಿ ಮಾಡಿ ನನಗೆ ಗೊತ್ತಿಲ್ಲ, ಏನೋ ಮಾತನ ಏನೋ. ರೀ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ರೀ. ಒಂದು ಕೊಟ್ಟನೆ ಅಂದ್ರೆ ನೋಡಿ, ಇಲ್ಲಿಂದ ಜಾಗ ಖಾಲಿ ಮಾಡ್ತೇನಿಲ್ಲ, ಚಂದಂಗೆ ಮನೆಗೆ ಇದ್ದಿದ್ದು ಕೆಲಸ ಮಾಡೋಗು ನಡಿ. ಚೀ ಎಲ್ಲೂ ನನಗೆ ಮರ್ಯಾದೆನ ಕೊಡೋಲ್ಲ. ಅಮ್ಮ ಏನು ಹೇಳಿ, ನಿಂಗೊಂದು ಏನೋ ಕೇಳ್ಬೇಕಂತ ಬಂದಿನ್ಮ. ಹಾ ಕೇಳು. ಅಮ್ಮ ಟ್ಯಾಟು ಹಾಕೋಬೇಕಂತ ಮಾಡೀನಮ್ಮ ಕೈಗೆ. ಏನದು? ಅದೇ ಅಮ್ಮ ಹಂಚಿ ಬೊಟ್ಟು ಹಾಕೋಬೇಕಂತ ಮಾಡೀನಿ. ಎದಕ್ಕದು ಇವಾಗ? ಅಮ್ಮ ಎದಕ್ಕಂತಾವ ಏನಮ್ಮ, ಈಗೆಲ್ಲ ಅದು ಫ್ಯಾಷನ್ನು. ಹೌದಾ, ಅಷ್ಟಕ್ಕೂ ಯಾರ ಹೆಸರು ಹಾಕೋಬೇಕಂತ ಮಾಡಿ? ನಿಮ್ಮ ಅಪ್ಪನ ಹೆಸರಾ? ಏ ಇಲ್ಲಮ್ಮ. ಏನ್ ನನ್ನ ಹೆಸರು ಹಾಕೋಬೇಕಂತ ಮಾಡಿ ಏನು ಮತ್ತೆ? ಚೀ 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 ಇಲ್ಲಮ್ಮ, ನಿನ್ನ ಹೆಸರು ಹೋಗ್ಲಿ, ಯಾವ್ದಾರ ದೇವ್ರ ಹೆಸರು ಹಾಕೋಬೇಕಂತ ಮಾಡಿ ಏನು? ಅಯ್ಯೋ ಇಲ್ಲಮ್ಮ. ಹೋಗ್ಲಿ, ಯಾರ ಹೆಸರು ಹಾಕೋಬೇಕನ್ನೋದಾರ ಹೇಳು ಒಂದಿಟ್ಟು. ಜಿಮಿನಮ್ಮ. ಅವನೇ ಅಮ್ಮ, ಅವ ಸಿಂಗರ್ ಅಮ್ಮ. ಒಂಥರ ಉದ್ದಗ ತೆಳ್ಳಗ ಬೆಳ್ಳಗ ಎಷ್ಟು ಕ್ಯೂಟ್ ಆಗಿದ್ದಾನಮ್ಮ. ಯಾವತ್ತಾದ್ರೂ ಮೀಟ್ ಆಗಿದ್ಯಾ? ಇಲ್ಲ ಅಮ್ಮ. ಯಾವಾಗಾದ್ರೂ ನೋಡಿದ್ಯಾ? ಇಲ್ಲ ಅಮ್ಮ. ಶೋಗಳಲ್ಲಿ ನೋಡಿದ್ದಷ್ಟೇ, ಅದು ಬಿಟ್ಟರೆ ಹೊರಗೆ ಎಲ್ಲಿ ನೋಡಿಲ್ಲಮ್ಮ ನಾನು. ಹೌದು, ಮತ್ತೆ ಎಲ್ಲಿ ಹಾಕೋಬೇಕಂತ ಮಾಡಿ ಟ್ಯಾಟೂನ? ಇಲ್ಲಿ ಮನ್ಕೈಲಮ್ಮ. ತಗೋ ದೊಡ್ಡ ಟ್ಯಾಟೂ. ಏ ಅಮ್ಮ, ಕೈ ನೋವಮ್ಮ. ಏನಮ್ಮ ಅಂತ ಪರಿ ಹೊಡೆದೆ ನನಗೆ? ಟ್ಯಾಟೂ ಬೇಕಂತೆ, ಟ್ಯಾಟೂ. ಅಪ್ಪ ಅಮ್ಮನ ಹೆಸರು ಅಲ್ಲದೆ ಯಾರೋ ಗೊತ್ತಿಲ್ಲ ಅವ್ರನ್ನ ಹೆಸರು ಹಾಕೊಂಡು ಟ್ಯಾಟೂ ಹಾಕೊಂತಾಳಂತೆ. ಟ್ಯಾಟೂ ಅಮ್ಮ, ಟ್ಯಾಟೂ ಹಾಕಂದ್ರೆ ಏನಾಯ್ತಮ್ಮ ತಪ್ಪು? ಇವಾಗಂತೂ ಬೇಡ, ನಾಳೆ ಮದುವೆ ಆದ್ಮೇಲೆ ನಿನ್ ಗಂಡನ್ ಕೇಳ್ಬೇಕಾದ್ರೆ ಹಾಕೊಂತಿದ್ರೆ ಹಾಕೋ. ಎಲ್ಲದಕ್ಕೂ ನನ್ನ ಗಂಡನ ಪರ್ಮಿಷನ್ ತಗೋಬೇಕಣ್ಣ. ಈಗ ಬಾಯಿ ಮುಚ್ಕೊಂಡು ದೋಸೆ ಹಾಕಿ ಕೊಡ್ತೀನಿ, ಬಡ ಬಡ ದೋಸೆ ತಿಂದು ಹೋಗು. ಅಲ್ಲಮ್ಮ, ಬಾಯಿ ಮುಚ್ಕೊಂಡು ಹೆಂಗ್ ತಿನ್ಕೊಂಡು ಹೋಗ್ಬೇಕು? ಇನ್ನೊಂದು ಬೇಕಾ ಬರೀ ನಿನಗ? ಅಮ್ಮ ಇಷ್ಟ ಸಾಕಮ್ಮ. ರೀ ಒಂದಿಟ ನೋಡ್ರಿ ಇಲ್ಲಿ. ಏನೇ ಇದು ಒಂಥರನಾಗಿದೆ? ಟ್ಯಾಟೂ ರೀ ಇದು, ಟ್ಯಾಟೂ. ಏನೇ ಇದು ಟ್ಯಾಟೂ ತರ ಅನ್ಸೋದೇ ಇಲ್ಲ, ಒಂಥರ ವಿಚಿತ್ರವಾಗಿದೆ. ರೀ ಇವಾಗಿನ ಹೊಸ ಫ್ಯಾಷನ್ ರೀ ಇದು. ಇವಾಗಿದೆ ಟ್ರೆಂಡಿಂಗ್ ಅಲ್ಲಿ ಇರೋದು. ನೀವು ಹೂ ಅಂದ್ರೆ ಇದನ್ನೇ ಹಾಕಿಸ್ಕೊಂತೀನಿ. ಏನೇ ಇದಾ? ಏನಿಲ್ಲ ರೀ, ಈ ಕೈಯಿಂದ ಸ್ಟಾರ್ಟ್ ಆಗಿ ಈಚ ಕಡೆ ಹಿಂದೆ ಹೋಗಿ ಹಿಂದೆ ಬಂದು ಹಿಂದಿನ ಬ್ಯಾಕ್ ಹೋಗಿ ಈ ಕೈಗೆ ಬರುತ್ತೆ ಅಷ್ಟೇ. ಕೊಟ್ಟನೆ ಅಂದ್ರೆ ಮುಖ ಪಚಡಿ ಆಗುತ್ತೆ. ಅದನ್ನೇನು ಟ್ಯಾಟೂ ಅನ್ಕೊಂಡಿಯೋ, ಇನ್ನು ನ್ಯಾಷನಲ್ ಹೈವೇ ಅನ್ಕೊಂಡಿಯೋ? ಈ ಕೈಗೆ ಹೋಗಿ ಹಿಂದೆ ಹಾದ್ ಮ್ಯಾಲೆ ಹೋಗಿ ಕೆಳಗೆ ಬರಕ. ಹಂಗಲ್ಲ ರೀ. ಏನ್ ಅದು ಅಲ್ಲ ಇದು ಅಲ್ಲ, ಹೋಗಿ ಕೆಲಸ ಮಾಡಿ ನಡಿ. ಅಲ್ಲ ಸ್ವಲ್ಪ ಇಲ್ಲೇ ಅಂಗೈಯಲ್ಲಿ ಹಾಕಿಸ್ಕೊಳ್ಳಿ. ಈಗ ಎದ್ದು ಹೋಗಿ ಕೇಳಿಲ್ಲ, ಒಂದ್ ಮುಖ ಕೊಟ್ಟನೆ ಹೋಗಿ ಅಲ್ಲಿ ಊರು ಬಿದ್ದಿರ್ತಿ. ಈಗ ರಗಡೆ ಎದ್ದೇಳು ಸಾಕು.